ಮೊದಲನೇದಾಗಿ ಇಡೀ ನಮ್ಮ ಕರ್ನಾಟಕ ಜನ ಮತ್ತು ಅದ್ರ ಜೊತೆ ಇಡೀ ನಮ್ಮ ಕನ್ನಡ ಟೆಕ್ ಕಿಡ್ಸ್ ಫ್ಯಾಮಿಲೀಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಕಳೆದ ಒಂದು 2 ದಿನಗಳ ಹಿಂದೆ ಆರಾಮಿಲ್ಲಾಗಿತ್ತು, ಮೈಯಲ್ಲಿ ಹುಷಾರಿಲ್ಲಾಗಿತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು. ಬಟ್ ಇವಾಗ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದದಿಂದ ಮತ್ತೆ ವಾಪಸ್ ರಿಕವರಿ ಆಗಿದ್ದೀನಿ, ಮತ್ತೆ ಆರಾಮಾಗಿದ್ದೀನಿ. ಏನೊಳಗೆ ತುಂಬ ಸಿಂಪಲ್. ಈ ಒಂದು ವಿಡಿಯೋ ಯಾವ ರೀತಿ ಅಂದರೆ ತುಂಬ ಸಿಂಪಲ್, ಕ್ಲಿಯರ್ ಆಗ್ಬೇಕ್ರ. ಈ ಕಳೆದ 4 ದಿನಗಳಿಂದ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಟ್ರೆಂಡ್ ಆಗ್ತಿದೆ. ಏನಪ್ಪಾರ, 9 ವರ್ಷಗಳಿಂದ ಹೋದಂಥ ಒಬ್ಬ ವ್ಯಕ್ತಿ ಇವತ್ತು ವಾಪಸ್ ನಮ್ಮ ಇಂಡಿಯಾದಲ್ಲಿ ಬಂದಿದ್ದಾನೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಮುಂದ್ಗಡೆ ಬಂದಿದ್ದಾರೆ. ಅದು ಯಾರಪ್ಪ ಅಂದ್ರೆ ಈಗಾಗಲೇ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಯಾರಪ್ಪ ಅಂದ್ರೆ ವಿಜಯ್ ಮಲ್ಯ ಅಂತ ಬಂದ್ಬಿಟ್ಟು. ವಿಜಯ್ ಮಲ್ಯ ಅನ್ನೋದು ಅದು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪಾಡ್ಕಾಸ್ಟ್ ವಿಡಿಯೋ ಮೂಲಕ ಬಂದಿದೆ. ಜಸ್ಟ್ 4 ದಿನಗಳ ಹಿಂದ್ಗಡೆ ವಿಡಿಯೋ ಅಪ್ಲೋಡ್ ಆಗಿದೆ. ಇವಾಗ ಆ ಒಂದು ವಿಡಿಯೋ ವ್ಯೂಸ್ ಎಷ್ಟು ಬಂದಿದೆ? 21 ಮಿಲಿಯನ್ ವ್ಯೂಸ್ ಬಂದಿದೆ. ಜಸ್ಟ್ 4 ದಿನಗಳ ವಿಡಿಯೋ ಅಪ್ಲೋಡ್, ಅಂದರೆ 4 ದಿನಗಳ ಹಿಂದ್ಗಡೆ ವಿಡಿಯೋ ಅಪ್ಲೋಡ್ ಮಾಡಿದಂಥ ವಿಡಿಯೋ ವ್ಯೂಸ್ 21 ಮಿಲಿಯನ್. 9 ವರ್ಷದಿಂದ ನಮ್ಮ ಇಂಡಿಯಾ ಮೇಲೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಇಂಡಿಯಾ ಅವ್ರ ಮೇಲೆ ಕೇಸ್ ಇತ್ತು, ಆ ಒಂದು ಕಾರಣಕ್ಕೋಸ್ಕರ ಅವ್ರು ಬಿಟ್ಟು ಹೋಗಿಬಿಟ್ಟಿದ್ದಾರೆ. 4 ವರ್ಷದಿಂದ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಮುಂದ್ಗಡೆ ಬಂದೇ ಇಲ್ಲ. ಅವರು ಬಂದೇ ಇಲ್ಲ, ಕಾಣೇ ಇಲ್ಲ. ಎಲ್ಲಿದ್ದಾರೆ, ಬದುಕಿದ್ದಾರೋ ಏನಿಲ್ಲ, ಎಲ್ಲಿ ಜೀವಂತ ಇದ್ದಾರೋ ಸತ್ತಿದ್ದಾರೆ ಅಂತ ಏನೂ ಗೊತ್ತಿಲ್ಲ. ಬಟ್ ಇವಾಗ ಸಡನ್ನಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಆ್ಯಕ್ಚುಲಿ ಇದು ಹೇಳೋದೇ ಯಾಕಪ್ಪ ಅಂದ್ರೆ ಉದ್ದೇಶ ತುಂಬ ಸಿಂಪಲ್. ಎಲ್ಲರಿಗೂ ಇದೊಂದು ವಿಜಯ್ ಮಲ್ಯ ಒಂದು ಪಾಡ್ಕಾಸ್ಟ್ ಅಂದ ತಕ್ಷಣ ಅದರಿಂದ ನಿಮಗೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ನಿಮಗೊಂದು ಮೋಟಿವೇಶನ್. ಇದು ಯಾಕಪ್ಪ ಮೋಟಿವೇಶನ್ ಅಲ್ಲ, ಯೂಟ್ಯೂಬ್ ಅಂದರೆ ಅಷ್ಟು ಸುಲಭ ಅಲ್ಲ. ನೀವು ತಿಳಿದಿರ್ಬೋದು ಯೂಟ್ಯೂಬ್ ಅಂದರೆ ಇಷ್ಟೇ ಅಂತ. ಬಟ್ ಯೂಟ್ಯೂಬ್ ಅಂದರೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಇದು ಎಲ್ಲರಿಗೂ ನಿಮಗೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಏನೋ ತುಂಬ ಸಿಂಪಲ್. ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡಿದ್ರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬೇಕಂದ್ರೆ ಯೂಟ್ಯೂಬ್ ಈಗೇನು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಪಾಪ್ಯುಲರ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕಂತೇನು ಕ್ರಿಯೇಟ್ ಮಾಡಿಲ್ಲ. ಅಂದರೆ ಚಾನಲ್ ಕ್ರಿಯೇಟ್ ಮಾಡಿ ಅವಾಗ ತಮಾಷೆದಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಒಂದು ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ಅವಾಗ ಮಾಡಿದ್ದಾರೆ. ಬಟ್ ಇವಾಗ ಯೂಟ್ಯೂಬ್ದ ಎಷ್ಟೊಂದು ದುಡ್ಡು ಮಾಡ್ತಾಯಿದ್ದಾರೆ. ಯೂಟ್ಯೂಬ್ನಿಂದ ಹೆಸರು ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ. ಆ್ಯಕ್ಚುಲಿ ಒಬ್ಬ ಜಾಬ್ ಮಾಡೋ ವ್ಯಕ್ತಿನ ಹತ್ರ ಇಲ್ಲ, ಬೈಕ್ಸು ಕಾರು ಅಂತ ಕಾರು ಬೈಕು ಯೂಟ್ಯೂಬ್ ಕ್ರಿಯೇಟರ್ಸ್ ಹತ್ರ ಇದೆ. ನಾನು ಕೂಡ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ಕೂಡ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಎಷ್ಟೋ ಯೂಟ್ಯೂಬ್ನಿಂದ ನಾನು ಏನೋ ಎಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ಯೂಟ್ಯೂಬ್ನಿಂದ ನನ್ನ ಜೀವನ ನಾನು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ನಿಮ್ಮ ಪ್ರೀತಿಯಿಂದ ಇದು ಮಾಡಿದ್ದೀನಿ ಇಂಪ್ರೂವ್. ಮೊದಲು ಯಾವ ರೀತಿ ಇತ್ತು ಇವಾಗ ನೋಡಿದ್ರೆ ಕಂಪೇರ. ಅದೇ ರೀತಿ ಈ ಯೂಟ್ಯೂಬ್ ಅನ್ನೋದು ಅಂದರೆ ಇದೊಂದು ದೊಡ್ಡ ಒಂದು ಇತಿಹಾಸ. ಈ ಇತಿಹಾಸ ಅಂದರೆ ಯೂಟ್ಯೂಬ್ ಅಂದರೆ ದೊಡ್ಡ ಪ್ಲಾಟ್ಫಾರ್ಮ್. ಇದು ಎಲ್ಲರಿಗೊಂದು ಇದೊಂದು ಅನ್ಲಿಮಿಟೆಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಈ ಪ್ಲಾಟ್ಫಾರ್ಮ್ನಲ್ಲಿ ಏನು ಮಾಡೋಬೇಕಾಗಿಲ್ಲ, ಜಸ್ಟ್ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ಒಂದು ಇದ್ದರೆ ಸಾಕು. ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ಮೋಟಿವೇಶನ್. ಯಾಕಂದ್ರೆ ಈ ವಿಜಯ್ ಮಲ್ಯ ಅವರೊಂದು ಹಿಂದಿ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡಿದ್ದಾರೆ. ಆ್ಯಕ್ಚುಲಿ ಯಾವುದೋ ಅಂದರೆ 4 ಅಂದರೆ ಟೋಟಲ್ ಬಂದ್ಬಿಟ್ಟು 9 ವರ್ಷ. ಟೋಟಲ್ ನಮ್ಮ ಇಂಡಿಯಾ ಬಿಟ್ಟು 9 ವರ್ಷ ಅಂದರೆ 9 ವರ್ಷ ಆಯಿತು ಅವರು ಇಂಡಿಯಾ ಬಿಟ್ಟು ನಮ್ಮ ಇಂಡಿಯಾ. ಯಾಕಂದ್ರೆ ಅವ್ರ ಮೇಲೆ ಕೇಸ್ ಆಗಿದೆ, ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಮೊದಲು ನಮ್ಮ RCB ಓನರ್ ಅವರು, ಆ್ಯಕ್ಚುಲಿ RCB ಟೀಮ್ ಓನರು. 9 ವರ್ಷ ಆಯಿತು ಅವರು ಹೋಗಿದ್ದರು. ಬಟ್ ಅಲ್ಲಿ 9 ವರ್ಷವರೆಗೂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಒಂದು ಸೋಷಿಯಲ್ ಮೀಡಿಯಾ ಕಣ್ಣು ಮುಂದೆ ಬಿದ್ದಿಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇಲ್ಲ. ಒಂದು ಫೋಟೋ ಒಂದು ಏನೂ ಇಲ್ಲ, ಸೋಷಿಯಲ್ ಮೀಡಿಯಾ ಮುಂದ್ಗಡೆನೇ ಬಂದಿಲ್ಲ ಅವರು. ಇವಾಗ ಡೈರೆಕ್ಟ್ ಅದು ನಮ್ಮ ಒಂದು ಹಿಂದಿ ಯೂಟ್ಯೂಬ್ ಚಾನಲ್, ಅಂದರೆ ಹಿಂದಿ ಯೂಟ್ಯೂಬ್ ಚಾನಲ್, ಆ ಒಂದು ಚಾನಲ್ ನೇಮ್ಬಿಟ್ಟು ರಾಜ್ ಶ್ಯಾಮಾನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಜಸ್ಟ್ ಆ ಒಂದು ಯೂಟ್ಯೂಬ್ ಚಾನಲ್ ಮುಂದ್ಗಡೆ ಬಂದಿದ್ದಾರೆ ಅವರು. ಇವತ್ತು ಬಂದು ಪಾಡ್ಕಾಸ್ಟ್ ವಿಡಿಯೋ ಮಾಡಿದ್ದಾರೆ. ಕೆಲವೊಂದು 4 ದಿನಗಳ ಹಿಂದ್ಗಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದು ಇದ್ರ ಮೇಲೆ ನೀವು ಡಿಪೆಂಡ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇವರು 9 ವರ್ಷ ಆಯಿತು, ಎಲ್ಲಿ ಕಾಣಿಲ್ಲ, ಯಾರ ಕಣ್ಣಿಗೂ ಬಿದ್ದಿಲ್ಲ. ಅವ್ರಿಗೆ ಎಷ್ಟೋ ಪ್ಲಾಟ್ಫಾರ್ಮ್ಗಳು ಕರೆದಿರ್ತಾರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಷ್ಟೋ ಪ್ಲಾಟ್ಫಾರ್ಮ್ಗಳು ಕರೆದಿರ್ತಾರೆ. ಬನ್ನಿ ನೋಡೋಣ, ಮಾತಾಡೋಣ ಅಂತ. ಬಟ್ ಅವರು ಒಂದು ಹಿಂದಿ ಯೂಟ್ಯೂಬ್ ಚಾನಲ್, ಒಂದು ಚಾನಲ್ ನಮ್ಮಂಥ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಜೊತೆ ವಿಡಿಯೋ ಮಾಡಿದ್ದಾರೆ. ಅದು ಒಪಿನಿಯನ್, ಅಂದರೆ ಅವ್ರಿಗೇನು ಭರವಸೆ ಇಲ್ಲ. ಈ ಸೋಷಿಯಲ್ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ಗಳು ಏನೇನೋ ಮಾಡಿದ್ದಾರೆ. ಅವ್ರು ಹೇಳೋದೇ ಬೇರೆ ಏನಾದರೂ ಹಾಕಿದರೆ ಅದಕ್ಕೋಸ್ಕರ ಅವ್ರಿಗೆ ನಂಬಿಕೆ ಇಲ್ಲ. ಈಗ ನಮ್ಮ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೇಲೆ ನಂಬಿಕೆ ಇಟ್ಟು ಇದ್ರ ಮುಂದಗಡೆ ಬಂದು ಪಾಡ್ಕಾಸ್ಟ್ ಮೂಲಕ ಅವರು ಈಗ ನಿಮ್ಮೆಲ್ಲರ ಕಣ್ಣು ಮುಂದೆ ಬಂದಿದ್ದಾರೆ. ಆ್ಯಕ್ಚುಲಿ ಅವರ ಫೀಲಿಂಗ್ ಬಗ್ಗೆ ಅವರು ಹೇಳಿದ್ದಾರೆ ಎಲ್ಲ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದ್ರ ಮೇಲೆ. ಯೂಟ್ಯೂಬ್ ಅನ್ನೋದು ಯಾವ ರೀತಿ ಇದೆ ಅಂದರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಜೀವನ, ಅಂದರೆ ಅವ್ರ ಜೀವನನೇ ಬದಲಾಯಿಸಿದೆ ಯೂಟ್ಯೂಬು. ಅರ್ಥ ಮಾಡ್ಕೊಳ್ಳಿ, ಒಂದು ಮೋಟಿವೇಶನ್. ಯಾಕಂದರೆ ಒಬ್ಬ ವ್ಯಕ್ತಿ ಬಂದು ಈಗ ಯೂಟ್ಯೂಬ್ನಿಂದ ವಿಡಿಯೋ, ಅಂದರೆ ಯೂಟ್ಯೂಬ್ ಮುಂದ್ಗಡೆ ಬಂದು ವಿಡಿಯೋ ಮಾಡಿದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಯೂಟ್ಯೂಬು. ಇದರಿಂದ ನೀವು ಕೂಡ ಥಿಂಕ್ ಮಾಡಿ, ನೀವು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ರಗಡ್ ಸಿಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ ಎಲ್ಲರಿಗೂ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಎಲ್ಲರ ಜನರ ಮನಸ್ಸು ಸಿಗುತ್ತೆ, ಪ್ರೀತಿ ಸಿಗುತ್ತೆ, ಮತ್ತು ಅದ್ರ ಜೊತೆ ನಿಮ್ಮ ಫ್ಯಾಮಿಲಿ ನಡೆಯೋದಕ್ಕೆ ದುಡ್ಡು ಕೂಡ ಬರುತ್ತೆ. ಅದೇನಿಲ್ಲ ಅಂತಲ್ಲಿ ದುಡ್ಡು ಕೂಡ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಹಿಂದಿ ಯೂಟ್ಯೂಬ್ ಚಾನಲ್ಗೆ ಬಂದು ಇವತ್ತು 9 ವರ್ಷ ನಂತರ, 9 ವರ್ಷವರೆಗೂ ಯಾರಿಗೆ ಕಣ್ಣಿಗೂ ಬಿದ್ದಿಲ್ಲ, ಕದ್ದ ಮುಚ್ಚಿ ಇದ್ದರು. ಇವತ್ತು ಬಂದು ಒಂದು ಪಾಡ್ಕಾಸ್ಟ್, ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ಜೊತೆ
ಒಂದು ಪಾಡ್ಕಾಸ್ಟ್ ವಿಡಿಯೋ ಮಾಡಿದ್ದಾರೆ ಅಂದರೆ ಎಷ್ಟು ನಂಬಿಕೆ ಇಟ್ಟು ಬಂದರೆ ಎಷ್ಟು ಇದನ್ನಿದಿರ್ಬೇಕು ನೋಡಿ. ಅದೇ ರೀತಿ ಆದ ಅದೇ ನಾನು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟ, ಈ ವಿಡಿಯೋ ಮಾಡೋದು ಉದ್ದೇಶ ಇಷ್ಟ. ನೀವೇ ಅವ್ರ ಬಗ್ಗೆ ನನಗೇನು ಅಷ್ಟು ನಾನೇನು ಅದ್ರ ಬಗ್ಗೆ ಏನು ವಿಡಿಯೋ ಮಾಡಲ್ಲ, ಯಾಕೆ ನಮ್ಮ ಕೆಟಗರಿ ಅಲ್ಲ ಹಾಕ್ತಾರೆ. ಅದ್ರ ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಮೋಟಿವೇಶನ್, ನೀವು ಕೂಡ ಮೋಟಿವೇಶನ್ ಆಗಬೇಕು, ಮೋಟಿವೇಟ್ ಆಗಬೇಕು, ನೀವು ಕೂಡ ವಿಡಿಯೋ ಮಾಡಬೇಕು. ಇಟ್ಟು ಬಂದರೆ ನೀವು ತಿಳ್ಕೊಬೇಕು ಯಾವ ರೀತಿ ನಡೀತಿದೆ, ತಿಳ್ಕೊಳ್ಳಿ ಮಾಡಿ. ಯಾಕೆ ಬಿಡ್ತೀರಾ, ಎದರಲ್ಲೇ ಕಡಿಮೆ ಇಲ್ಲ ಅಂತ ತೋರಿಸ್ಬಿಡಿ. ಅದರಲ್ಲಿ ನಮ್ಮ ಕನ್ನಡಿಗರ ಪ್ರತಿಯೊಬ್ಬರು ದಯವಿಟ್ಟು ಬನ್ನಿ, ಯಾರು ಭಯನೂ ಪಡಾಕೋಬೇಡಿ. ಯಾಕಂದರೆ ಯೂಟ್ಯೂಬ್ ಯಾರ ಅಪ್ಪನ ಸೊತ್ತು ಅಲ್ಲ, ಇದರಲ್ಲಿ ಯಾವುದೇ ರೀತಿ ದುಡ್ಡು ಕಟ್ಟೋಂಗಿಲ್ಲ, ಏನೂ ಇಲ್ಲ. ಫ್ರೀಯಾಗಿ ಮಾಡೋದು, ಫ್ರೀಯಾಗಿ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ತೋರಿಸೋದು ಅಷ್ಟೇ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೆ ನೀವು ಕಷ್ಟಪಟ್ಟರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ, ತಕ್ಕ ಪ್ರತಿಫಲ ಅಂತ ಹೇಳ್ತಾ. ಏನೂ ತುಂಬ ಸಿಂಪಲ್. ನನಗೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರೂ ಕೂಡ ಒಂದು ಮೋಟಿವೇಶನ್ ಅಂತ ವಿಡಿಯೋ ಮಾಡಿ ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕುಣಿಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಎನಿ ಟೈಮ್ ನಿಮ್ಮ ಜೊತೆ ನಾನು ಸಪೋರ್ಟ್ ಆಗಿರ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಇರಲಿ ಅಂತ ಇವತ್ತು ಮಸ್ತ್ ಪ್ರತಿಯೊಬ್ಬ ಟೆಕ್ಸ್ ಫ್ಯಾಮಿಲಿ ಸಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್ ಬಾಯ್ ಬಾಯ್.